ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಹಳೆ ಕಾಲದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಯಾರೆಲ್ಲ ಟೇಸ್ಟ್ ಮಾಡಿದಿರಿ ಕಮೆಂಟ್ ಮಾಡಿ ಹೇಳಿ. ಮೊದಲಿಗೆ ನಾನಿಲ್ಲಿ 250 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಚಿಟಿಕೆ ಮಾತ್ರ ಉಪ್ಪು ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನ್ ತುಪ್ಪ ಕೂಡ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಕೂಡ ಇರಬಾರ್ದು. ಫ್ರೆಂಡ್ಸ್, ನಾನಿವತ್ತು ಕಲ್ ಮೇಲೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕಲ್ ಮೇಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಬೌಲಲ್ಲಿ ರೆಡಿ ಮಾಡ್ಕೊಳ್ಳಿ. ಕಲ್ ಮೇಲೆ ಹಿಟ್ಟು ಕಲಸೋದ್ರಿಂದ ಈ ರೀತಿ ಒತ್ತಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬಹುದು. ಬೌಲಲ್ಲಿ ಆದರೆ ಅಷ್ಟು ಸರಿ ಆಗೋದಿಲ್ಲ. ಹಾಗೆ ನಾವು ಹಿಟ್ಟು ನೆನೆಸುವಂಥ ಅವಶ್ಯಕತೆ ಇಲ್ಲ. ನೀಟಾಗಿ ಒತ್ತಿ ನಾದಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆವಾಗಲೇ ಪಟಾಪಟ್ ಅಂತ ರೆಸಿಪಿ ರೆಡಿ ಮಾಡಬಹುದು. ಇಲ್ಲಿ ನಾನು ಹಿಟ್ಟು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ 2 ಉಂಡೆಗಳಾಗಿ ರೆಡಿಯಾಗಿವೆ. ದೊಡ್ಡ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ಒಣ ಹಿಟ್ಟು ಹಾಕಿ ಚಪಾತಿ ಥರ ಲಟ್ಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ, ಆ ಕ್ವಾಂಟಿಟಿ ಮೇಲೆ ಈ ಸ್ವೀಟನ್ನು ನೀವು ರೆಡಿ ಮಾಡ್ಕೋಬಹುದು. ನಾವು 4 ಜನ ಇರೋದ್ರಿಂದ ಸ್ವಲ್ಪ ಮಾತ್ರ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ನಾವು ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು. ತುಂಬ ತೆಳುವಾಗೂ ಮಾಡಬಾರ್ದು, ತುಂಬ ದಪ್ಪವಾಗೂ ಕೂಡ ಮಾಡಬಾರ್ದು. ಇಷ್ಟು ಆದರೆ ಸಾಕು. ಇವಾಗ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ದೊಡ್ಡದಾಗೂ ಕೂಡ ಅಲ್ಲ, ಇಷ್ಟು ಆದರೆ ಸಾಕು. ಇಲ್ಲಿ ನಾನು ಪ್ಲೇಟ್ಗೆ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಕಟ್ ಮಾಡಿರುವಂಥ ಚಪಾತಿ ಪೀಸ್ ಎಲ್ಲ ಹಾಕಿ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇನ್ನೂ ಒಂದು ಉಂಡೆ ಇತ್ತಲ್ಲ, ಅದನ್ನು ಕೂಡ ಲಟ್ಸಿ ನಾನು ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1.5 ಲೀಟರ್ ಆಗುವಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಿ ಸರಿಯಾದ ಕ್ವಾಂಟಿಟಿ ಹೇಳಿ ಅಂತ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ನಾನು ಯಾವ ರೀತಿ ಈ ಸ್ಪೆಷಲ್ ಸ್ವೀಟನ್ನು ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು 500 ಗ್ರಾಮ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅರ್ಧ ಕಿಲೋ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನಾವು ಗ್ರೇಟ್ ಮಾಡಿ ಪುಡಿ ಮಾಡಿ ಹಾಕಬೇಕು, ಅಂದರೆ ಬೇಗನೆ ಬೆಲ್ಲ ಕರಗುತ್ತೆ. ನಮಗಿಲ್ಲಿ ಪಾಕದ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿ ಒಂದು ಕುದಿ ಆದ ನಂತರ ಕಟ್ ಮಾಡಿರುವಂಥ ಚಪಾತಿ ಪೀಸ್ ಎಲ್ಲ ಹಾಕಬೇಕು. ಚಪಾತಿ ಪೀಸ್ ಬೆಲ್ಲದ ನೀರಲ್ಲಿ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು. 2 ರಿಂದ 3 ನಿಮಿಷ ಬಿಟ್ಟು ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಚಪಾತಿ ಪೀಸ್ ಎಲ್ಲ ಅಂಟ್ಕೊಂಡಿರುತ್ತೆ ಅಂತ ಟೆನ್ಷನ್ ಬೇಡ. ಬೆಲ್ಲದ ನೀರಲ್ಲಿ ಹಾಕಿದರೆ ಕುದಿಯುವಾಗ ತನ್ನಿಂದ ತಾನೇ ಎಲ್ಲವೂ ಬಿಟ್ಕೊಳ್ಳುತ್ತೆ, ಅಂದರೆ ಬಿಡಿ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡಬಹುದು. ಇಲ್ಲಿ ನಾನು 5 ನಿಮಿಷ ಕುದಿಸಿದ ನಂತರ ಅರ್ಧ ಬಟ್ಟಲು ಒಣಕೊಬ್ಬರಿ ತುರಿ, 1 ಟೀ ಸ್ಪೂನ್ ಗಸಗಸೆ, 1 ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾವು 10 ನಿಮಿಷದವರೆಗೂ ಕುದಿಸ್ಬೇಕು, ಅಂದರೆ ಸ್ವೀಟ್ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಚಪಾತಿ ಪೀಸ್ ಎಲ್ಲ ನೀಟಾಗಿ ಬೆಂದಿರುತ್ತೆ. ಇವಾಗ ನೋಡಿ, ನಮಗೆ ಸ್ವೀಟ್ ರೆಡಿ ಆಯಿತು. ಇದಕ್ಕೆ ಹೆಸರು ಏನಪ್ಪ ಅಂದರೆ ಬಡವರ ಹುಗ್ಗಿ ಅಂತಾರೆ, ಕೆಲವೊಬ್ಬರೆಲ್ಲ ಚಕ್ಕೋಲಿ ಅಂತಾರೆ. ಫ್ರೆಂಡ್ಸ್, ಬೇಗನೆ ಆಗುವಂಥ ರೆಸಿಪಿ ಇದು. ಹಾಗೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇಲ್ಲಿ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ, ತಿಂದಷ್ಟು ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದ.